ಅಲ್ಲ ಯೋಚನೆ ಮಾಡಿ, ಹೌದಾ ಇಲ್ವಾ? ಎಲ್ಲಾರ್ಗು ಫ್ರೀ ಫ್ರೀ ಅಂತ ಅನ್ಕೊಂಡೋದ್ರೆ ಈ ಕಡೆ ನಾನೇ ನೋಡಿದೀನಿ ಎಷ್ಟೋ ಪ್ರಾಮಾಣಿಕವಾಗಿ ಪೊಲೀಸ್ ಆಫೀಸರ್, ನಾನು ಚರ್ಚೆ ಮಾಡಿದ್ದೀನಿ ಪೊಲೀಸ್ ಆಫೀಸರ್ ಹತ್ರ. ಅವ್ರು ಏನಂತ ಹೇಳಿದಾರಂತಂದ್ರೆ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ 10,000 ರೂಪಾಯಿ ರೇಷ್ಮೆ ಸ್ಯಾರಿ ಉಟ್ಕೊಂಡಿರ್ತಾರಂತವ್ರು, ಈ ಕಡೆ KSRTC ಬಸ್ 400 ರೂಪಾಯಿ ಟಿಕೆಟ್ ಫ್ರೀ ಅದ್ರಲ್ಲೂ ಹೋಗ್ತಾರಂತೆ. ಆ 10,000 ರೂಪಾಯಿ ರೇಷ್ಮೆ ಸೀರೆಗೆ ಡ್ರೈ ಕ್ಲೀನಿಂಗ್ ಕೊಡ್ಬೇಕಂತಂದ್ರೆ ಸುಮಾರು 500 ರಿಂದ 1000 ರೂಪಾಯಿ ಕೊಡ್ಬೇಕಾಗುತ್ತೆ, ಹೌದಾ ಇಲ್ವಾ? ಅಂತವ್ರಿಗೂ ನೀವು ಬಸ್ ಫ್ರೀ ಅಂತಂದ್ರೆ, ಇಲ್ಲಿ ಯುವಕರು ಒಂದೊಂದು ಊಟ 10 ರೂಪಾಯಿ ಕೊಟ್ಟು ಇಲ್ಲಿ ನಾಷ್ಟ ಮಾಡೋಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಫ್ರೀಯಾಗಿ ಊಟ ಕೊಟ್ರೆ ದೇವಸ್ಥಾನದಲ್ಲಿ ಊಟ ಮಾಡೋಂತ ಪರಿಸ್ಥಿತಿಗೆ ಯಾರು ತಗೊಂಬಂದಿರೋದು? ಯಾರು? ನಾವ್ ಇದನ್ನ ಇದೇ ರೀತಿ ಮುಂದುವರಿಸ್ಬೇಕಾ? ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಿಮ್ಮ ಆಸ್ತಿ ಸರ್ಕಾರದ, ನಿಮ್ಮ ಆಸ್ತಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಸಚಿವರು ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ. MLAಗಳಿಗೆ ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ. ಇಲ್ಲ ನಿಮ್ ಮನೆಯಿಂದ ನಮಗೇನೋ ತಿಂಗಳ ದುಡ್ಡು ಹಾಕಿ ಅಕೌಂಟಿಗೆ ನಾವು ಇಲ್ಲಿ ವರ್ಷಾನ್ಗಟ್ಲೆ ಓದ್ಕೊಂತೀವಿ ಅಂತ ನಿಮಗೇನು ಯಾವತ್ತೂ ಭಿಕ್ಷೆ ಬೇಡಿಲ್ಲ, ಕೇಳಿದೀವಾ? ನಮ್ಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ ನಮ್ ರೈಟ್ಸ್ ಇದೆ, ರೈಟ್ ಟು ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳಿ, ಹೌದಾ ಇಲ್ವಾ? ಸರ್ಕಾರದಲ್ಲಿ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಮಾತ್ರ ಫಿಲ್ ಮಾಡಿ ಅಂತ ನಾವು ಕೇಳ್ಕೊಂತ ಇರೋದು, ಹೌದಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಬರೋದಕ್ ಮುಂಚೆ ಪಾಪ PC ವಯೋಮಿತಿಗೆ ಆ ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ. ಮನೆ ಹತ್ರ ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಂಡ್ರೆ, ಹೆಣ್ಮಕ್ಳಿಗೆ ಮಾಮೂಲಿ ಅದು ಕಣ್ಣ ನೀರ್ ಹಾಕೊಂಡು ಹೋಗ್ತೀರಾ ಅಂತ ಹೇಳ್ತಾರಂತೆ. ನಿಮಗೆ ನಿಜವಾಗ್ಲೂ ನಾವೇ ಚಪ್ಪಲಿ ಹೊಡ್ಕೊಬೇಕು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ. ಆ ಗೃಹ ಸಚಿವರು ಮನೆ ಹತ್ರ 100 ಸತಿ ಹೋಗಿದ್ದೀನಿ, ಕಡಿಮೆ ಅಂತ ಅಂದ್ರೆ 100 ಸತಿ ಹೋಗಿದ್ದೀನಿ. ಅಲ್ಲ 100 ಸತಿ ಹೋದ್ರು ನಾವು ವಯೋಮಿತಿನ ನೆರೆಹೊರೆ ರಾಜ್ಯಗಳಲ್ಲಿ ತರ್ಸ್ಕೊಬೇಕು, ಆಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ನಾನೇ ಇಷ್ಟು ಫೈಲ್ ತಗೊಂಡೋಗಿ ಕೊಟ್ಟಿದ್ದೀನಿ. ಇಲ್ಲ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಾ ಇದ್ರಲ್ಲ ಸರ್, ನಾನ್ ನಿಮ್ಗೆ ಏನ್ ಕೇಳ್ತಾ ಇದೀನಿ, ಸುಮ್ನೆ ನೀವು ಅಷ್ಟು ಫೈಲು ಬೇಕಿಲ್ಲ, ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 5 ನಿಮಿಷ ಸಾಕು, ಸುಮ್ನೆ ಗೂಗಲ್ ಮಾಡ್ಬಿಟ್ರೆ ಎಂಟೈರ್ ಸ್ಟೇಟ್ ಲಿಸ್ಟ್, ಸ್ಟೇಟ್ ಬೈ ಸ್ಟೇಟ್ ಎಷ್ಟೇ ಸ್ಟೇಜ್ ಇದೆ ಅಂತ ಲಿಮಿಟ್ ತೋರಿಸ್ತಾರ ಇಲ್ವಾ? ನೀವು ನೇಮಕಾತಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಮಾಡಿದ್ರೆ ನಾವ್ಯಾಕೆ ಹೋರಾಟ ಮಾಡ್ಬೇಕು? ನಾವ್ ಯಾಕೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು, ಹೌದಾ ಇಲ್ವಾ? ನೀವೇ ನಮಗ್ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಬೇಡಿಕೆ, ನಮ್ಮ ಡಿಮ್ಯಾಂಡ್ಸ್, ನಮ್ಮ ರೈಟ್ಸ್ ಅದು. ನೀವು ನಿಮ್ ಮನೆಯಿಂದ ಏನ್ ಕೊಡ್ತಾ ಇಲ್ಲ, ನಾವು ಕಟ್ಟ ಟ್ಯಾಕ್ಸ್ ಇಂದ ನೀವು ಸರ್ಕಾರ ನಡೆಸ್ತಾ ಇದ್ರೆ ಹೊರ್ತು ನಿಮ್ ಸರ್ಕಾರ ನಾವ್ ಹೇಳ್ದಾಗ ನೀವ್ ಕೇಳ್ಬೇಕು, ನೀವ್ ಹೇಳ್ದಾಗ ನಾವ್ ಕೇಳೋ ಅಂತದಲ್ಲ. ಸರ್ಕಾರ ನಾವ್ ಹೇಳ್ದಂಗ್ ಕೇಳ್ಬೇಕು, ನೀವ್ ಹೇಳ್ದಂಗ್ ನಾವ್ ಕೇಳೋ ಅಂತದಲ್ಲ. ನಾವು ಎಲೆಕ್ಟ್ ಮಾಡಿರೋದು ನಿಮ್ಮನ್ಗೆ, ನಾವು ಕೊಟ್ಟಿರೋ ಭಿಕ್ಷೆ ಅದು. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ನೀವೇನ್ ಕೆಲಸ ಮಾಡ್ತೀರಾ ಅದೇ ಶಾಶ್ವತ ಉಳ್ಕೊಳೋದು, ಹೌದಾ ಇಲ್ವಾ? ಯಾವ ಅಧಿಕಾರ ಇರ್ಬೋದು, ಯಾವ್ದೇ ರಾಜಕೀಯವಾಗಿರ್ಬೋದು, ಯಾವ್ದೇ ಅಧಿಕಾರ ಇರ್ಬೋದು, ಅದು 2 ದಿನ ಅಷ್ಟೇ, ಅದು ಶಾಶ್ವತ ಇಲ್ಲ. ನಿಮ್ಮ ಹತ್ರ 100 ಕೋಟಿ 1000 ಕೋಟಿ ಇದ್ರು ನಮ್ಮಷ್ಟು ಶಕ್ತಿ, ನಮಗಿರೋ ಒಂದು ನಾಲೆಡ್ಜ್ ನಿಮ್ಮಲ್ಲಿ ಇಲ್ಲ, 1% ಇಲ್ಲ. ಇದೆಯಾ? ನಾವು ರಾತ್ರಿ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ನಾವು ರಾತ್ರಿಯಲ್ಲಿ ನೀವು ಬರೀ ಯೋಚನೆ ಮಾಡ್ತೀರಾ ಯಾವಾಗ ಬಂದು ಕಳ್ಳ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಅಂತ, ಹೌದಾ ಇಲ್ವಾ? ನೀವು ಜಾಸ್ತಿ ಅಂದ್ರೆ 1 ಜನರೇಷನ್ ಇಲ್ಲ 2 ಜನರೇಷನ್, ಅದಕ್ಕೂ ಜಾಸ್ತಿ ಅಂದ್ರೆ 3 ಜನರೇಷನ್ ನೀವು ರಾಜಕೀಯ ಮಾಡ್ಬೋದು, ಹೌದಾ? ಆಮೇಲೆ ಯಾವನೋ ನಿಮ್ ದುಡ್ಡು ಯಾವನೋ ಲೂಟಿ ಮಾಡ್ಕೊಂಡು ಹೋಗಿರ್ತಾನ. ಅದನ್ನ ಇದು ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ಬೇಡಿಕೆ ಏನಂತಂದ್ರೆ, ಏನು 43 ಡಿಪಾರ್ಟ್ಮೆಂಟ್ ಇಂದ 2,76,386 ಹುದ್ದೆ ಖಾಲಿ ಇದೆ. ಅದರಲ್ಲಿ ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ, ಇದೆಯಾ ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25 ರಿಂದ 30,000 ಹುದ್ದೆ ಖಾಲಿ ಇದೆ, ಇದೆಯಾ ಇಲ್ವಾ? ಅದರಲ್ಲಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ನಿಜವಾಗ್ಲೂ ನೀವು ಯಾವುದೇ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ದಯಮಾಡಿ ನೀವು 100 ಸತಿ ಯೋಚನೆ ಮಾಡಿ. ಯಾಕೆಂದ್ರೆ ನಾವು 2.5 ವರ್ಷದಿಂದ ನೋಡ್ತಾ ಇದೀವಿ, ನೀವು ಮೊದಲು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರಿ, ಆಮೇಲೆ ಎಲ್ಲಾರು ಟ್ರೋಲ್ ಮಾಡಿದ್ರು ಅದನ್ನ ಬಿಟ್ಟಿದೀನಿ ಅಂತ ಹೇಳ್ತಾ ಇದೀನಿ. ಟ್ರೋಲ್ ಯಾಕೆ ಮಾಡ್ತಾರೆ? ಮಾತಿಗೆ ತಪ್ಪಿದ್ರೆ ಮಾತ್ರ ಟ್ರೋಲ್ ಮಾಡ್ತಾರೆ, ಹೌದಾ ಇಲ್ಲ? ನೀವು ಅದಾದ್ಮೇಲೆ ರೀಸೆಂಟ್ ಆಗಿ, ಅದು ಇನ್ನು ಜಾಸ್ತಿ ದಿನನೂ ಆಗಿಲ್ಲ, ಒಂದು 15 ದಿನ ಆಗಿರ್ಬೋದು, ಹೌದಾ ಇಲ್ಲ? 15 ದಿನದಲ್ಲಿ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ರಿ, 2 ದಿನದಲ್ಲಿ ನೋಟಿಫಿಕೇಶನ್ ಬಿಟ್ಬಿಡ್ತೀವಿ ಅಂತ. 2 ದಿನದಲ್ಲಿ ನೋಟಿಫಿಕೇಶನ್ಸ್ ಬಂತಾ? 2 ದಿನ ಅಲ್ಲ, ಇನ್ನು 2 ವರ್ಷ ಆದ್ರೂ ನಿಮಗೆ 2 ದಿನ 2 ವರ್ಷ ಅಂತ ಅನ್ಕೊಂತೀನಿ. ಅದ ಆ ತರ ಅನ್ಕೊಳಕ್ ಯಾವುದೇ ಕಾರಣಕ್ಕೂ ಇಲ್ಲಿ ವಿದ್ಯಾರ್ಥಿ ಎಲ್ಲ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಕಿವಿ ಕೇಳಿಸದೇ ಇರೋರು ಮತ್ತೆ ಕಣ್ ಕಾಣಿಸ್ದೇ ಇರೋರು ಯಾರು ಇಲ್ಲ ಇಲ್ಲಿ.
ನಾನ್ ನೋಡಿದೀನಿ ಎಷ್ಟೋ ಜನ ಕಿವಿ ಕೇಳಿಸ್ದೇ ಇರೋರು, ಕಣ್ಣು ಕಾಣಿಸ್ದೇ ಇರೋರು ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ. ಸರ್ ನೀವು ಮಾತಾಡೋಂತ ಒಂದು ಸ್ಟೇಟ್ಮೆಂಟ್, ಸರ್ಕಾರ ಹೇಳೋಂತ ಒಂದು ಸ್ಟೇಟ್ಮೆಂಟ್ಸ್ ಅವ್ರಿಗೂ ರೀಚ್ ಆಗ್ತಾ ಇದೆ ಅಂತಂದ್ರೆ ನಾವೆಲ್ಲ ಇಷ್ಟು ನೀಟಾಗಿ ಎಲ್ರು ಚೆನ್ನಾಗೇ ಇದೀವಿ. ನೀವು ಹೇಳೋ ಒಂದು ಸ್ಟೇಟ್ಮೆಂಟ್ ಇಂದ ಇಲ್ಲಿ ಯುವಕರು ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಪಾರ್ಟ್ ಟೈಮ್ ಕೆಲಸನ, ಇಲ್ಲ ಮನೆ ಅಗ್ರಿಕಲ್ಚರ್ ಕೆಲಸನ, ಇನ್ನೊಂದ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರುತ್ತೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನೋಡಿದ ತಕ್ಷಣ ಎಲ್ಲಾ ಕೆಲಸ ಸೈಡ್ ಬಿಟ್ಟು ಇಲ್ಲಿ ಧಾರವಾಡ, ವಿಜಯಪುರ ಮತ್ತೆ ಬೆಂಗಳೂರು ಕಡೆ, ಮತ್ತೆ ಡೆಲ್ಲಿ, ಬೇರೆ ಬೇರೆ ಹೈದರಾಬಾದ್, ಇಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಯುವಕರು ಬರ್ತಾರೆ. ಈ ಕಡೆ ಆ ಕಡೆ ಕೆಲ್ಸನೂ ಬಿಟ್ಟು ಅರ್ಧಂಬರ್ಧ ಆಗುತ್ತೆ, ಈ ಕಡೆ ಇಲ್ಲಿ ನೇಮಕಾತಿನೂ ಮಾಡಲ್ಲ. ನೀವು ಮಾಡೋದಾದ್ರೆ ಹೇಳ್ಬಿಡಿ, ನಮ್ ಕೈಯಲ್ಲಿ ಆಗಲ್ಲ, ನಿಮಗೆ ನೇಮಕಾತಿ ಮಾಡಲ್ಲ ಅಂತ ಹೇಳ್ಬಿಟ್ಟು, ನೀವು ಆಗಲ್ಲ ಅಂತ ಅಂದ್ರೆ ನಾವು ಸರ್ಕಾರನೇ ಬೀಳಿಸ್ತೀವಿ. ಆಗಲ್ಲ ಅಂತ ಒಂದೇ ಒಂದ್ ಮಾತು ಹೇಳಿ, ಆಮೇಲೆ ನಾವು ತೋರಿಸ್ತೀವಿ ಏನಂತ ಹೇಳಿ. ಹೌದಾ ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25ರಿಂದ 30,000 ಹುದ್ದೆ ಖಾಲಿ ಇದೆ. ಯಾವ ಆರೋಗ್ಯ ಇಲಾಖೆಯಲ್ಲಿ 35,000 ಹುದ್ದೆ ಖಾಲಿ ಇದೆ. ಕಂದಾಯ ಇಲಾಖೆಯಲ್ಲಿ 11,000 ಹುದ್ದೆ ಖಾಲಿ ಇದೆ. ಪ್ರತಿ ಇಲಾಖೆಯಲ್ಲಿ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ, ನಾನು ಪೊಲೀಸ್ ಸ್ಟೇಷನ್ಗೆ ಯಾವಾಗ್ಲೂ ಹೋಗ್ತೀನಿ. ಏನಂದ್ರೆ ವಾರಕ್ಕೆ ಒಂದ್ 4-5 ಸತಿ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತೀನಿ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾಪ ಸಿಬ್ಬಂದಿಗಳು ಎಷ್ಟು ನರಕ ಅಂತಂದ್ರೆ ನರಕ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇರೋ 24 ಗಂಟೆಯಲ್ಲಿ 20 ಗಂಟೆ ದುಡ್ಸ್ಕೊಂಡ್ ತರ್ಬೇಕಾರೆ ಅವ್ರು, ಹಗ್ಲು ರಾತ್ರಿ ದುಡ್ಸ್ಕೊಂತಾರೆ. ಅದ್ರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದಾರಲ್ಲ, ಒಂದಿನ ರಜಾ ಕೊಡಲ್ಲ ಅವರಿಗೆ, ಒಂದಿನ ರಜಾ ಕೊಡಲ್ಲ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಮತ್ತೆ ಇನ್ನೊಂದು, ಮನೆ ಪೊಲೀಸ್ ಅಂತ ಹೇಳ್ತೀರಲ್ಲ, ಇಲ್ಲಿ ಅಧಿಕಾರಿಗಳು ಇಲ್ದಿರ ಮನೆ ಪೊಲೀಸ್ ಏನಕ್ಕೆ? ನೀವು ಮನೆ ಅಲ್ಲ, ಗಲ್ಲಿಗೆ ಒಂದೊಂದು ರೋಡ್ಗೆ, ಇಲ್ಲ ಒಂದು ವಿಲೇಜ್ಗೆ, ಅಟ್ಲೀಸ್ಟ್ ಒಂದು ಹಳ್ಳಿಗೊಂದು ಹುದ್ದೆ ಅಂತ ಆದ್ರೂ ಮಾಡಿ. ನೀವು ಮನೆಗಂತೂ ಹುದ್ದೆ ಮಾಡಲ್ಲ, ಹಳ್ಳಿಗೊಂದು ಹುದ್ದೆ ಅಂತ ಮಾಡಿದ್ರು ಅಟ್ಲೀಸ್ಟ್ ತಿಂಗಳಿಗೆ ಅಲ್ಲಿ ನೀವು ಏನಿಲ್ಲ ಅಂದ್ರೆ ಲಕ್ಷಾಂತರ ಹುದ್ದೆಗಳು ನೀವು ಕರಿಬಹುದು. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಆಗಲ್ಲ ಅಂತಂದ್ರೆ ಒಪ್ಕೊಂಬಿಡಿ, ನಾವು ಯಾವ ರೀತಿ ನಾವು ನೇಮಕಾತಿ ಮಾಡಿಸ್ಬೇಕು, ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾವು ತೋರಿಸ್ತೀವಿ ಇವಾಗ. ಯಾಕೆಂದ್ರೆ ಇಲ್ಲಿ ಸುಮ್ನೆ ವರ್ಷಾನ್ಗಟ್ಲೆ ಇಲ್ಲಿ ತಂದೆ ತಾಯಿ ಏನ್ ಬೆವರು ಸುರಿಸಿ ಇಲ್ಲಿ ಕಳಿಸ್ತಾರಲ್ಲ ಮನೆಗೆ, ಇಲ್ಲಿ ಓದೋದಕ್ಕೆ, ಅದು ಸುಮ್ನೆ ಕಳ್ಸಲ್ಲ. ಮತ್ತೆ ಅವ್ರ ತಂದೆ ತಾಯಿಗಳು ಪ್ರತಿ ದಿನ ಸರ್ಕಾರಕ್ಕೆ ಶಾಪ ಆಗ್ತಾ ಇರುತ್ತಾ ಇಲ್ವಾ? ನೀವು ಶಾಪ ಆಗ್ತೀರಾ ಇಲ್ವಾ? ಶಾಪ ಹಾಕ್ಬೇಕಾ ಬೇಡವಾ ಹೇಳಿ? ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಹೇಳಿಕೆನೂ ಆ ರೀತಿ ಇದೆ. ನೀವು ಆ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ, ಅವರದು ಯಾರು, MC ಸುಧಾಕರ್, ಅವ್ರು ನಿಜವಾಗ್ಲೂ ಡಿಗ್ರಿ ಮಾಡಿದಾರ ಇಲ್ಲ ಅನ್ನೋದೇ ಗೊತ್ತಿಲ್ಲ ತಮಗೆ. ಆ MC ಸುಧಾಕರ್ ವಿರುದ್ಧ ನಾನು UGC ಕ್ವಾಲಿಫೈಡ್ ಆಗಿರೋರ್ನ, ನಮ್ಮ 430 ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ, ಇಷ್ಟ ಹೇಳಿ, 430 ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ. ಅದರಲ್ಲಿ 10,000 ಜನ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊಬೇಕು. ಸುಮಾರು ವರ್ಷಗಳಿಂದ ನಾನ್ UGC ಅಂದ್ರೆ ನೆಟ್, ಸ್ಲೆಟ್, PhD ಹೋಲ್ಡರ್ಸ್ ಅಲ್ಲದೆ ಇರೋರ್ನ, ನಾನ್ ಕ್ವಾಲಿಫೈಡ್ ಅವ್ರನ್ನ, ಇವ್ರನ್ನ ಕಂಟಿನ್ಯೂಷನ್ಸ್ ಮಾಡ್ಕೊಂಡ್ ಬರ್ತಾ ಇದ್ರು. ಟೋಟಲ್ ಸುಮಾರು 6 ತಿಂಗಳು ಕಂಟಿನ್ಯೂಸ್ ಫೈಟ್ ಮಾಡಿ, ಸಾಕಷ್ಟು ಹೋರಾಟ ಮಾಡಿ, ಅದು UGC ಕ್ವಾಲಿಫೈಡ್ ಆಗಿರೋರ್ ಪರವಾಗಿ ನಾವು ಗೆದ್ವಿ. 10,000 ಟೀಚರ್ಸ್ ನ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು. ಅದು ಬಿಟ್ಟು ಅವರ ಏಜೆಂಟ್ಗಳನ್ನ ಕಳಿಸಿ ನನ್ನ ವಿರುದ್ಧ FIR ಮಾಡಿಸಿದ ಆತ. ಅಂದ್ರೆ ಈ FIR ನೀವು ಏಜೆಂಟ್, ಆ ಒಬ್ಬ ಏಜೆಂಟ್ ಅಲ್ಲ, ನೀವು 1000 ಏಜೆಂಟ್ ಕಳಿಸಿ ನನ್ನ ಮೇಲೆ 1000 FIR ಮಾಡಿ, ನಾನು ಕೇರ್ ಮಾಡಕ್ ಹೋಗಲ್ಲ. ನಾನಿಲ್ಲಿ ನ್ಯಾಯದ ಪರ ಹೋರಾಟ ಮಾಡ್ತಾ ಇದೀನಿ. ನಿಮ್ ಮನೆಯಿಂದ ಏನ್ ಕೊಡಿ ಅಂತ ಕೇಳ್ತಾ ಇಲ್ಲ, ನಿಮ್ ಆಸ್ತಿ ಕೊಡಿ ಅಂತ ಏನು ಕೇಳಿಲ್ಲ. ಕೇಳಿದೀವಿ ಆಸ್ತಿ ಏನಾದ್ರು? ನ್ಯಾಯದ ಪರ ಹೋರಾಟ ಮಾಡಿದ್ರೆ 10 ಜನ ಸಾಯಿಸ್ಬೇಕು ಅನ್ನೋರು ಒಬ್ಬರಾದ್ರೂ ಬದುಕಿಸ್ಬೇಕು ಅಂತ ನೋಡ್ತಾ ಇರ್ತಾರೆ, ಹೌದಾ ಇಲ್ಲ? ಅದು ಯಾವತ್ತು ನಾವು ಹೋರಾಟ ಮೊದಲಿಂದನೂ ಯಾವ್ದೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇವೆ ಹೊರತು ನ್ಯಾಯದ ಪರವಾಗಿ ನಾವು ಯಾವತ್ತು ನ್ಯಾಯ ಕೇಳ್ಕೊಂಡ್ ಬಂದಿದೀವಿ, ಹೌದಾ ಇಲ್ವಾ? ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದಕ್ಕೆ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಇವತ್ತು ರೆಡಿ ಇದಾರೆ ಇಲ್ವಾ? ಯಾರು ನಿಮ್ಮ FIR ಆಗಿರ್ಬೋದು, ನೀವು ಒಂದು ಏನೋ ಸ್ಟೇಷನ್, ಜೈಲು, ನೀವು ಕೊನೆ ಪಕ್ಷ ಎಷ್ಟೋ ವಿದ್ಯಾರ್ಥಿಗಳು ನನ್ನ ಸಹಾಯಕ್ಕೂ ರೆಡಿ ಇದೀನಿ ಅಂತ ಹೇಳ್ತಾರೆ ಇವತ್ತು. ಅಂತ ಪರಿಸ್ಥಿತಿಯಲ್ಲಿ ತಗೊಂಬಂದಿರೋದು ಯಾರು? ಅದ್ರಲ್ಲೂ ನಾನು ಸರ್ಕಾರ ಕೇಳ್ಕೊಂತೀನಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ಅಂದ್ರೆ ಲೋ BP ಇಂದ ಲಾಸ್ಟ್ ತಿಂಗಳು ಕಳೆದ 27ನೇ ತಾರೀಕು ರಾಮಾಂಜನಯ್ಯ ಅಂತ ಹೇಳಿ ಲೋ BP ಇಂದ ಹೃದಯಾಘಾತ ತೀರ್ಕೊಂಡಿದ್ದಾರೆ. ಅದೇ ನಿಮ್ಮ ಸಚಿವರಾಗಿರ್ಬೋದು, MLA, ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು
ನಿಮ್ ಮನೆ ಸಂಬಂಧಿಕರ ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರು ಯಾರಾದ್ರೂ ನಿಮ್ ಮನೇಲಿ ಆ ರೀತಿ ಒಬ್ಬ ಯುವಕ ಸತ್ತಿದ್ರೆ ನಿಮ್ಗೆ ಯಾವ ರೀತಿ ನೋವಾಗ್ತಿತ್ತು ಅಂತ ಒಂದ್ಸತಿ ಯೋಚನೆ ಮಾಡಿದಿರಾ? ಇವತ್ತು ಯುವಕರು ಯಾಕೆ ಸಾಯ್ತಾ ಇದಾರೆ ಅಂತಂದ್ರೆ ನೇಮಕಾತಿ ಮಾಡದೇ ಇರೋದಕ್ಕೆ ಸಾಯ್ತಾ ಇರೋದು ಇವತ್ತು. ಹೌದಾ ಇಲ್ವಾ? ನೇಮಕಾತಿ ಮಾಡದೇ ಇರೋದ್ರಿಂದ ಬರೀ ಸಾವಲ್ಲ, ನಮ್ಮ ಆರೋಗ್ಯ ಎಷ್ಟು ಸಮಸ್ಯೆ ಹದಗೆಡ್ತಾ ಇದೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ. ಹೌದಾ ಇಲ್ವಾ? ಇವತ್ತು ನಮ್ಮ ಆರೋಗ್ಯನೂ ಇಂಪಾರ್ಟೆಂಟ್. ಈ ಕಡೆ ನೀವು ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು June 21 ಯೋಗ ಡೇ ಅಂತ ಮಾಡ್ತೀರಾ. ಹೌದಾ ಇಲ್ವಾ? ಮತ್ತೆ ಕೆಲವೊಂದು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತೀರಾ, ಮತ್ತೆ ಒಂದು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡ್ತೀರಾ. ಆ ಸ್ಟೇಡಿಯಂ ವಿಚಾರ ಅಂತ ಬಂದಾಗ 500 ರೂಪಾಯಿ ತಗೊಂತಾರೆ ಇದಕ್ಕೆ. ಈ ಕಡೆ ಹೆಲ್ತ್ ಬೇಕು ಅಂತ ಹೇಳ್ತಾರೆ, ಆ ಕಡೆ 500 ರೂಪಾಯಿ. ಯಾಕೆ ಕೊಡ್ಬೇಕು ನಾವು? ಯಾಕೆ ಕೊಡ್ಬೇಕ ನಾವು? ನಾನು ಆ ಒಂದು ಏನ್ ಬೇಡಿಕೆ ಇಟ್ಟಿದೀವಿ ನಾವು, ಮೊದಲನೇ ಬೇಡಿಕೆ ಏನಂದ್ರೆ ಸ್ಟೇಡಿಯಂ 500 ರೂಪಾಯಿ ಏನು ಒಂದು ಶುಲ್ಕ ಇದೆ ಅದನ್ನ ಶೂನ್ಯ ಶುಲ್ಕ ಅಂತ ಹೇಳಿ ಇಲ್ಲೇ DC ಅವರು ಬಂದು ಘೋಷಣೆ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಇದು ಅವ್ರು ಮಾಡ್ಕೊಂಡಿರೋ ಕಾನೂನು. ಅವರು ಇಲ್ಲ ನಾನು ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತಂದ್ರೆ ನೀವು ಈ ವಿಜಯಪುರದಿಂದ ಬೇರೆ ಏನಾದ್ರು ಹೇಳ್ಬಿಡಿ. ಈಗಂದ್ರೆ ನೀವು ಮಾಡಿರೋ ಕಾನೂನು ನೀವೇ ಸರಿಪಡಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಸ್ಟೇಡಿಯಂ ಶೂನ್ಯ ಆಗೋ ತನಕ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಬೇಕಾಗುತ್ತೆ. ಹೌದಾ ಇಲ್ವಾ? ಇಲ್ಲಿ 500 ರೂಪಾಯಿ ಅಂತಂದ್ರೆ ಅಲ್ಲಿ ಲೈಬ್ರರಿ ಪಾಪ ಎಷ್ಟು, ನಾನೇ ಇಲ್ಲಿ ಸಿದ್ದು ಸರ್ದು ಲೈಬ್ರರಿ ಇದೆ, ಇಲ್ಲಿ ಶರಣಮಠ ಇರಮಠ ಸರ್ ಪಾಪ ಇಲ್ಲಿ ಕೂತಿದ್ದಾರೆ, ಎಷ್ಟು ಲೈಬ್ರರೀಸ್ ಇದೆ. ಮತ್ ನಿಜ ಹೇಳ್ತೀನಿ, ನಾನು ಸಿದ್ದು ಸರ್ ಅವ್ರ ಲೈಬ್ರರಿ ಹೋಗಿದ್ದೆ. ನಾನು ಸುಮಾರು 7-8 ದಿನದಿಂದ ಜೊತೆಲಿ ಇದ್ರೆ ಪ್ರತಿ ಮೂಮೆಂಟ್ ಸಿದ್ದು ಸರ್, ತೇಲಿ ಸರ್, ಮಮದಾಪುರ್ ಸರ್ ಎಲ್ಲ. ಅದೇ ಫೀಸ್ ಕೊಡಿ. ಇವರೆಲ್ಲ ಪ್ರತಿ ಮೂಮೆಂಟ್ ನನ್ನ ಜೊತೆ ಇದ್ದಾರೆ. ಸಿದ್ದು ಸರ್ ಅವ್ರ ಲೈಬ್ರರಿಗೆ ಹೋದೆ, ಅರ್ಧ ಲೈಬ್ರರಿ ಇದೆ, ಇನ್ನು ಅರ್ಧ ಖಾಲಿ ಸ್ಪೇಸ್ ಇದೆ. ಅಂದ್ರೆ ಅಲ್ಲೇ ಊಟ ಮಾಡಿ, ಅಲ್ಲೇ ಮಲ್ಕೊಂಡು, ಅಲ್ಲೇ ಸ್ನಾನ ಮಾಡಿ, ಆ ರೀತಿ ಉಳ್ಕೊಳ್ಳೋಂತ ವ್ಯವಸ್ಥೆ ಲೈಬ್ರರಿಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಯಾಕೆ ನಾನು ನೋಡಿದೀನಿ, ಪ್ರತಿ ಒಂದು ಲೈಬ್ರರಿಲಿ ಪ್ರತಿ ಚೇರಲ್ಲೂ ಒಂದು ಬ್ರೆಶೀಟ್ ಇದೆ. ಇದೆಯಾ ಇಲ್ವಾ? ಎಲ್ಲರೂ ಅಲ್ಲೇ ಓದ್ಕೊಂಡು ಅಲ್ಲೇ ಮಲ್ಕೊಂಡು ಅಷ್ಟು ಕಷ್ಟಪಟ್ರು ಈ ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರಲ್ಲೂ ಇಷ್ಟು ದೌರ್ಜನ್ಯ, ಇಷ್ಟು ಭ್ರಷ್ಟಾಚಾರ, 1-2 ಸಾಕಷ್ಟು ಸಮಸ್ಯೆಗಳಿದೆ. ನಾನು ಈ ಅಂಬೇಡ್ಕರ್ ಸ್ಟೇಡಿಯಂ ಬರ್ತೀನಿ ವಾಪಸ್. ಏನಂದ್ರೆ ಈ ಒಂದು 500 ರೂಪಾಯಿಗೆ ಲೈಬ್ರರಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾರೆ. ಲೈಬ್ರರಿ ಲೈಟ್ ಬಿಲ್ ಇರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್, ಫ್ಯಾನು, ಬಾತ್ರೂಮ್, ವಾಟರ್ ಫೆಸಿಲಿಟೀಸ್, ವೈಫೈ ಎಲ್ಲಾ ಫೆಸಿಲಿಟೀಸ್ ಕೊಟ್ರು ರಾತ್ರಿ ಎಲ್ಲ 24/7 ಅಲ್ಲೇ ಇದ್ರು ಕೂಡ ಎಷ್ಟು ಫೀಸು? 500ರಿಂದ 600 ರೂಪಾಯಿ. ಆದ್ರೆ ಇಲ್ಲಿ ಹೋಗ್ಬಿಟ್ಟು ಅರ್ಧ ಗಂಟೆನೂ ಇಲ್ಲ, ಒಂದು 10 to 15 ಮಿನಿಟ್ಸ್ ಏನೋ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀವಿ. ಹೌದಾ ಇಲ್ವಾ? ಅದಕ್ಕೆ ನಾವು 500 ರೂಪಾಯಿ ಕೊಡ್ಬೇಕಾ? ಅದು ಇವಾಗ ಈ ಕೂಡ್ಲೆ ಏನಾಗಬೇಕು? ಈ ಕೂಡ್ಲೆ ರದ್ದಾಗ್ಬೇಕು. ಅದ್ರಲ್ಲೂ ನಾನು ಅವರಿಗೆ ಮಾನ್ಯ DC ಸಾಹೇಬ್ರಿಗೆ ಅವರಿಗೆ ನಾನು ಸರ್ಗೆ ಕೇಳ್ಕೊಳೋದೇನಪ್ಪ ಅಂದ್ರೆ, ನೀವು ಕಂಪ್ಲೀಟ್ಲಿ ರದ್ದು ಮಾಡಿಲ್ಲ ಅಂತ ಅಂದ್ರೂನು ನಾನು ಯಾರು ವಿದ್ಯಾರ್ಥಿಗಳು ಸ್ಪರ್ಧಾ ಪರೀಕ್ಷೆಗೆ ಯಾರು ಬರ್ತಿದ್ದಾರೆ, ಯಾರು ಆಸ್ಪಿರೆಂಟ್ಸ್ ಇದ್ರೆ ಪ್ರತಿ ಒಬ್ಬರಿಗೂನು ನೀವು ಒಂದು ರಿಸಿಪ್ಟ್, ಅಂದ್ರೆ ಲೈಬ್ರರಿ ರಿಸಿಪ್ಟ್ ಇರುತ್ತೆ, ಇಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಿರ್ತಾರೆ, ಒಂದ್ಸತಿ ಅವ್ನು ತಗೊಂಡಿದಾರ ಅಂತಂದ್ರೆ ಆಸ್ಪಿರೆಂಟ್ಸ್ ಆಗಿದಾರೆ ಅಂದ್ರೆ ಅವ್ರ ಲೈಫ್ ಟೈಮ್ ಅವರಿಗೆ ಫ್ರೀ ಕೊಡ್ಲೇಬೇಕು. ಅದನ್ನ ನೀವು ಅನ್ಅಥರೈಸ್ಡ್ ಪರ್ಸನ್ ಬರ್ತಾರೆ, ಕುಡಿತಾರೆ, ಸಿಗರೇಟ್ ಸೇರ್ತಾರೆ ಅಂತಾರೆ, ಅಂತವ್ರನ್ನ ಇಟ್ಕೊಂಡು ಜೈಲಿಗೆ ಹಾಕಿ ಯಾವನ್ ಬೇಡ ಅಂತಂದ? ಅಂತವ್ರ ಮೇಲೆ ನೀವು ತೋರಿಸಿ, ನಿಮ್ ಕಾನೂನು ಏನಿದೆ ಅದನ್ನ ತೋರಿಸಿ. ಅಲ್ಲ ಅದನ್ನ ಹೆಣ್ಮಕ್ಳಿಗೆ ಯಾರು ಚುಡಾಯಿಸ್ತಾರ ಅವನ್ನ ಗಲ್ಲಿಗೇರಿಸಿ ಅಂತ ಹೇಳಿದೀವ ನಾವು. ನೀವು ಏನ್ ಮಾಡ್ಬೇಕು ಅದನ್ನ ಬಿಟ್ಟು ನೀವು ಮಾಡದೇ ಇರೋದನ್ನೆಲ್ಲ ಮಾಡ್ಕೊಂಡ್ರೆ ನಾವೆಲ್ಲ ಸುಮ್ಮನೆ ಇರ್ಬೇಕಾ? ಯಾವುದೇ ಕಾರಣಕ್ಕೂ ನಾವು ಯುವಕರು ನಾವು ವಯಸ್ಸಾಗಿ ಮನೇಲಿ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ರೋಡ್ಗೂ ಇಳಿತೀವಿ, ನಿಮ್ಮ ಚೇರಿಂದನೂ ಕೆಳಗಡೆ ಇಳಿಸ್ತೀವಿ ನಾವು. ಹೌದಾ ಇಲ್ವಾ? ಇದು ನಮ್ಗೆ ಒಂದಿನದ ಸಮಸ್ಯೆ ಅಲ್ಲ, ವರ್ಷ 9 ಕಾಲ ಆಗ್ತಾ ಅಂತ ಸಮಸ್ಯೆ. ವರ್ಷ 365 ಡೇಸ್ ಪ್ರತಿ ಸ್ಟೂಡೆಂಟ್ಸ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನಾನು ಕಣ್ಣಾರೆ ನಾನು ಅನುಭವಿಸಿದೀನಿ. ಅದಾದ್ಮೇಲೆ ನಾನು ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ಅದನ್ನ ಅದು ಬರ್ತೀನಿ ಇವಾಗ. ಬಂಗಾರಪ್ಪ ಬರ್ಬೇಕಾ? ಇಲ್ಲಿ ಶಿಕ್ಷಣ ಸಚಿವರು ಅಂತ ಹೇಳ್ಸ್ಕೊಂಡ್ರೆ 70,000.
ಶಿಕ್ಷಣ ಸಚಿವರಿಗೆ ನಾನು ಒಂದು 200 ಪೇಜ್ ಪೇಪರ್ ಸ್ಟೇಟ್ಮೆಂಟ್ ತೋರಿಸಿದ್ದೆ. ಎಷ್ಟು ಹೇಳಿ? 200 ಪೇಜ್ ಪೇಪರ್ ಸ್ಟೇಟ್ಮೆಂಟ್ ತೋರಿಸಿದ್ದೆ. ಏನಂತ ಅಂದ್ರೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಒಂದ್ಸತಿ 5,000 ಅಂತಾರೆ, ಒಂದ್ಸರಿ 10,000 ಅಂತಾರೆ, ಒಂದ್ಸತಿ 15,000 ಅಂತಾರೆ, ಒಂದ್ಸತಿ 18,000 ಅಂತಾರೆ, ಒಂದ್ಸತಿ 18,500 ಅಂತಾರೆ. ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 30,000 ಅಂತ ಹೇಳಿದ್ದಾರೆ. ಅಂದ್ರೆ ನಮಗೆ ನಾವು ಕೇಳಿರೋದು 30,000 ವೇಕೆನ್ಸಿ ಫಿಲ್ ಮಾಡಿ ಅದ್ರಲ್ಲಿ ಅಂತ ಹೇಳಿ ಕೇಳಿರೋದು. ನೀವು 30,000 ನೇಮಕಾತಿ ಮಾಡ್ತೀವಿ ಅಂತ ಸುಳ್ಳು ಹೇಳೋದಕ್ಕಲ್ಲ ನಿಮ್ಮನ್ನ ಅಲ್ಲಿ ಆ ಶಿಕ್ಷಣ ಸಚಿವರಾಗಿ ಮಾಡಿರೋದು. ಹೌದಾ ಇಲ್ವಾ? ನೀವು ಬರೀ 10,267 ಹುದ್ದೆ ಅಷ್ಟೇ ಕರೆದಿದ್ದೀರಾ ಟೀಚರ್ಸ್ದು. ಅದ್ರಲ್ಲೂ HK 5,267, ನಾನ್ HK 5,000 ಪೋಸ್ಟ್. 70,260 ಅಂದ್ರೆ 70,727 ಹುದ್ದೆ ಖಾಲಿ ಇದೆ. ನೀವು ಕರೆದಿರೋದು 10,267 ಹುದ್ದೆ. ಅದು PSTR, HSTR, GPSTR ಅಷ್ಟೇ ಕರೆದಿರೋದು ನೀವು. ಇನ್ನು ದೈಹಿಕ ಶಿಕ್ಷಕರು ಕಾಲ್ ಹಾಕ್ಬೇಕು, PU ಲೆಕ್ಚರರ್ ನೋಟಿಫಿಕೇಶನ್ಸ್ ಆಗ್ಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸ್ ಆಗ್ಬೇಕು. ನೀವು ನೋಟಿಫಿಕೇಶನ್ಸ್ ರ್ಯಾಷನಲೈಸ್ ಮಾಡಿ ಇನ್ನು ಡಿಪಾರ್ಟ್ಮೆಂಟ್ ಇಂದ ತರ್ಸ್ಕೊಂತೀನಿ ಅಂತಂದ್ರೆ ನೀವು ಇನ್ನೊಂದ್ಸತಿ ಏನಾದ್ರು ತರ್ಸ್ಕೊಂತೀವಿ ಅಂತಂದ್ರೆ ನಿಮ್ಮನ್ನ ಮನೆ ಕಳ್ಸ್ಬಿಡ್ತೀವಿ ನಾವು. ಇಷ್ಟ ದಿನದಿಂದ ಸುಮ್ನೆ ಕೂತಿದೀವಿ. ಹೌದಾ? ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗೆ ಸರ್ಕಾರ ಎಚ್ಚೆತ್ಕೊಂಡು ಏನಂದ್ರೆ ನಮ್ಮ ಬೇಡಿಕೆ ಈಡೇರಿಸಬೇಕಾಗಿತ್ತು, ಮಾಡಿಲ್ಲ. ಈಗ ವಿಜಯಪುರದಲ್ಲಿ ಅದೇ ರೀತಿ ಹೋರಾಟ ನಡೀತಾ ಇದೆ. ಹೌದಾ ಇಲ್ವಾ? ಇದು ನೆಕ್ಸ್ಟ್ ಸುವರ್ಣ ಸೌಧ ಏನ್ ತುಂಬಾ ದೂರ ಇಲ್ಲ. ನಾವು ಬೆಂಗಳೂರಿಗೆ ಹೋರಾಟಕ್ಕೆ ಬರ್ತೀವಿ ಅಂತಂದ್ರೆ ಇಲ್ಲಿರ 50-100 ಕಿಲೋಮೀಟರ್ ಸುವರ್ಣ ಸೌಧ ಮುತ್ತಿಗೆ ಹಾಕೋದೇನ್ ದೊಡ್ಡ ವಿಚಾರ ಅಲ್ಲ. ಹೌದಾ ಅಲ್ವಾ? ನೀವು ಏನು ಈಗ ವಿಂಟರ್ ಸೆಷನ್ ನಡೀತಾ ಇರುತ್ತೆ, ಆ ಸೆಷನ್ ಒಳಗಡೆ ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ಇದೇ ರೀತಿ ಪ್ರತಿಭಟನೆ ಮಾಡ್ಕೊಂಡು ಮುಂದುವರಿಸ್ತೀವಿ. ಎಲ್ಲಿವರೆಗೂ ನಮ್ಮ ಬೇಡಿಕೆ ನೀವು ಈಡೇರಿಸಲ್ವೋ. ಅದೇ ವಿಂಟರ್ ಅಂತಂದ್ರೆ ಚಳಿಗಾಲ. ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾತ್ರ ಬಿಡಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಅಷ್ಟು ಕಷ್ಟ ಇದೆ. ಒಂದೊಂದು ರೂಪಾಯಿಗೂ ತುಂಬಾ ಇಂಪಾರ್ಟೆನ್ಸ್ ಇದೆ. ನಾನು ಹೇಳ್ತೀನಿ ಕೇಳಿ, ಪ್ರತಿ ಒಂದೊಂದು ರೂಪಾಯಿ, ನಾನು ಹೇಳಿದ್ದು ₹1 10 ರೂಪಾಯಿಗೆ ಇಲ್ಲಿ ನಾಷ್ಟ ಸಿಗ್ತಾ ಇದೆ ಅಂತಂದ್ರೆ 30 ದಿನ ₹300, ₹20 ಅಲ್ವಾ? ಆಯ್ತು, 500ರಿಂದ 600 ರೂಪಾಯಿ ತಿಂಗಳು ನಾಷ್ಟ ಮುಗಿಯುತ್ತೆ ಅಲ್ವಾ? ಹೌದಾ ಇಲ್ವಾ? ಅದೇ ₹500 ಇಲ್ಲಿ ಯಾಕೆ ಕೊಡ್ಬೇಕು ನಾವು ಸ್ಟೇಡಿಯಂಗೆ? ಆ ಸ್ಟೇಡಿಯಂ ಕೂಡ ದುಡ್ಡಲ್ಲಿ ತಿಂಗಳ ನಾಷ್ಟನೇ ಮುಗಿಯುತ್ತಲ್ವಾ? ಇವರು ಅಧಿಕಾರಿಗಳು ಏನಿದಾರಲ್ಲ, ನಮ್ ತರನೇ ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದೆ ನಿಜವಾಗ್ಲೂ ಅವ್ರು ಇವಾಗ್ಲೇ ಬಂದು ಅನೌನ್ಸ್ ಮಾಡ್ತಾರೆ ಶೂನ್ಯ ಶುಲ್ಕ ಅಂತ. ಹೌದಾ? ಇನ್ನೊಂದು ವಿಚಾರ ಏನಂದ್ರೆ ಈ ಸ್ಟೇಡಿಯಂದು ಸ್ಟೇಟಸ್ ಏನ್ ಗೊತ್ತಾ? ಇನ್ನೊಂದು ಇಲ್ಲಿ ಸ್ಟೇಡಿಯಂ ಸ್ಟೇಟಸ್ ಏನಂತಂದ್ರೆ, ನಾನು ಕೇಳ್ಕೊಂಡಿದ್ದಾರಲ್ಲಿ ಯಾವ ವಿದ್ಯಾರ್ಥಿಗಳು ಹೋಗಿ ಪ್ರಶ್ನೆ ಮಾಡಿ ಲೆಟರ್